ಮನೆ ಮುಂದೆ ಇದ್ದ ಶ್ರೀಗಂಧದ ಮರವನ್ನು ಕದ್ದೊಯ್ದಿದ್ದಾರೆ ಕಳ್ಳರು. ಬೆಳಗಾವಿಯ ಅಯೋಧ್ಯೆ ನಗರದಲ್ಲಿ ಖದೀ ಮರ ಕೈಚಳಕಾಯಿತು. ಮನೋಜ್ ಮನೆ ಆವರಣದಲ್ಲಿ ಶ್ರೀಗಂಧದ ಮರ ಬೆಳೆದಿದೆ. ಕಟ್ಟರ್ ಮೆಷಿನ್ನಿಂದ ಬುಡ ಸಮೇತ ಮರವನ್ನು ಕತ್ತರಿಸಿ ಕಳ್ಳತನ ಮಾಡಿದ್ದಾರೆ. ಶ್ರೀಗಂಧದ ಮರ ಕದ್ದೊಯ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಟ್ಟರ್ ಮೆಷಿನ್ನಿಂದ ಕಟ್ ಮಾಡಿದಾರಂತೆ. ಸೌಂಡ್ ಕೇಳಿಸ್ಲಿಲ್ವಾ ಅಂತ ಗೊತ್ತಿಲ್ಲ. ಮನೆ ಮುಂದೆ ಇದ್ದಂಥ ಮರ ಇದು ನೋಡಿ, ಆ ಸಿಸಿಟಿವಿಯಲ್ಲಿ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮರವನ್ನು ಕಟ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಂದು 15-20 ವರ್ಷ ಆಗಿರ್ಬೋದೇನಪ್ಪ ಮರ. ಅದರಲ್ಲಿ ಹಾರ್ಟ್ವುಡ್ ಫಾರ್ಮ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಕದ್ದೊಯ್ದಿದ್ದಾರೆ. ಅದು ಒಂದಷ್ಟು ಜನ ನೋಡಿದ್ದಾರೆ. ನೋಡಿ, ಕದ್ದೊಯ್ತಾ ಇದ್ದಾಗ ಒಬ್ಬರು ನೋಡಿದ್ದಾರೆ. ಆ ಮುಂದ್ಗಡೆ ಇದ್ದಂಥವ್ರು ಯಾರೋ ಬಂದು ಕಿರ್ಚಾಡಿದ್ದಾರೆ. ನೋಡಿ, ಇದೆ ಕಟ್ಟರ್ ಮೆಷಿನ್ನಿಂದಲೇ ಕಟ್ ಮಾಡಿದ್ದಾರೆ. ಗೊತ್ತಿಲ್ಲ, ಕಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಮನೇಲಿ ಇರಲಿಲ್ವೋ, ಬೇರೆ ಕಡೆ ಹೋಗಿದ್ರು. ಯಾಕಂದರೆ ಸೌಂಡ್ ಬಂದೇ ಬರುತ್ತೆ. ಕಟ್ಟರ್ ಮೆಷೀನು ಅದು ಎಲ್ಲರೂ ಮ್ಯಾನ್ಯುವಲ್ ಆಗಿ ಮಾಡಿದಿದ್ರೆ ಕೇಳಿಸ್ತಾ ಇರಲಿಲ್ವೇನೋ. ನೋಡಿ, ಮನೆ ಮೇಲೆ ಬಿದ್ದಿರುವಂಥದ್ದು ಬೇರೆ. ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ. ಉಳಿದಿದ್ದನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ದೊಡ್ಡ ಮರನೇ, 15-20 ವರ್ಷ ಆಗಿರ್ಬೋದೇನಪ್ಪ, ಅಂಥ ಮರನೇ. ಹಾರ್ಟ್ವುಡ್ ಫಾರ್ಮ್ ಆಗಿದೆ, ಅದಕ್ಕೋಸ್ಕರನೇ ಕದ್ದೊಯ್ದಿದ್ದಾರೆ. 20 ವರ್ಷದಿಂದ ಅದು ಬೆಳೆಸಿದ್ದು ಅಂದರೆ ಹತ್ತಿದ್ದು ನಾವು ಇದು ಜೋಪಾನ ಮಾಡೇವೆ. ಆ ಥರ ನಂತರ ಈಗ 3 ಗಂಟೆಗೆ ಕರೆಂಟ್ ಹೋಗಿತ್ತು ಸರ್. ಬೆಳಗ್ಗೆ 3 ಗಂಟೆ ಕರೆಂಟ್ ಹೋದ ನಂತರ ನಾವು ಹೊರಗಡೆ ಬಂದು ಚೆಕ್ ಮಾಡಿ ನೋಡಿದ್ವು. ಅವಾಗ ಗಿಡ ಇತ್ತು. ಅವಾಗ KEBಗೆ ನಾ ಕಂಪ್ಲೇಂಟ್ ಮಾಡಿದ್ನಿ, ಕರೆಂಟ್ ಹೋಗೈತಿ ಮತ್ತು ಇದು ಮಾಡಿರಿ. ಹುಡುಗ ಅಭ್ಯಾಸ ಮಾಡ್ಕೊ ಕೂತಿದ್ದ, ಅದಕ್ಕಾಗಿ ನಾ ಇದು ಕಂಪ್ಲೇಂಟ್ ಮಾಡಿದೆ. ಅವ್ರೊಂದು 10 ನಿಮಿಷದಲ್ಲಿ ಕರೆಂಟ್ ಬರ್ತಿದ್ರಿ, ಚೆಕ್ ಮಾಡ್ತೀವಿ, ನಾವೇನು ತೆಗ್ದಿಲ್ಲ ಅಂತಂದ್ರೆ ಅವರು ತೆಗ್ದಿಲ್ಲ ಅನ್ನೋ ನಾವು ಮತ್ತೆ ಕಾಲ್ ಮಾಡಿದ್ವಿ ಅವ್ರಿಗೆ. ಸರ್ ಇನ್ನೂ ಬಂದಿಲ್ಲ ಕರೆಂಟ್ ನೋಡ್ರಿ ಅಂಥೇಳಿ. ಸುಮಾರು 3:15 ಗಂಟೆಗೆ ಕರೆಂಟ್ ವಾಪಸ್ ಬಂದು ಸರ್. ಅದು 3:15 ವಾಪಸ್ ಬಂದ ನಂತರ ಕರೆಂಟ್ ಆಮೇಲೆ ಸ್ವಲ್ಪ ತಗಡಿನ ಸಪ್ಪಳ ಬಂತು ಸರ್. ಇಲ್ಲ ಸಪ್ಪಳ ಬರೋಣ ನಮ್ಮ ಹುಡುಗ ಹೊರಗಡೆ ಓಡ್ ಬಂದರಿ ಏನೂ ಆಗ್ತಾ ಇದೆ ಅಂತ ರೋಡ್ ನೋಡ್ಲಿಕ್ಕೆ. ಅವಾಗ ಅದು ಗಂಧದ ಗಿಡ ನಮ್ದೇನು 20 ವರ್ಷ ನಾವೇನು ಜೋಪಾನ ಮಾಡಿದ್ವು, ಅದು ಒಂದು 6 ಜನ ಸುಮಾರು ಬಂದು ಕಟ್ ಮಾಡಿಕೊಂಡು ಮಷಿನ್ ಅಂದರೆ ಕಟ್ ಮಾಡಿದ್ದು ನೋಡಿದ್ರೆ ಮೆಷಿನ್ ಕಾಣ್ತೈತೆ ಸರ್. ಅದು ಮೆಷಿನು ಅದು ಕಟ್ ಮಾಡಿಕೊಂಡು ಓಡ್ ಹೋದ್ರು ಸರ್. ಅವ್ರು ಓಡ್ ಮಾಡುವಾಗ ನಾವು ತಡೆ ಹಿಡಿದು ನಮ್ಮ ಹುಡುಗರು ತಡೆ ಹಿಡಿಯೋಕೆ ನೋಡಿದ ಅವ್ರಿಗೆ ಸ್ಟಾಪ್ ಮಾಡೋಕೆ. ಆದರೆ ಕಲ್ಲು ತೂರಾಟ ಮಾಡಿ ಅವರು ಓಡೋಗ್ಯಾರ ಸರ್. ಆಮೇಲೆ ಅಲ್ಲಿ ಶ್ರೀಕಾಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್ ಯಾರು ಎತ್ತ ಅಂತ ಗೊತ್ತಾಗಿದೆ. ಅವ್ರು ನೋಡಿದ್ದಾರೆ, ಕಟ್ ಮಾಡೋದು ನೋಡಿದ್ದಾರೆ, ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದಾರೆ. ಪೊಲೀಸರು ಏನಾದರೂ ಅವ್ರನ್ನ ಸೆರೆ ಹಿಡಿಯುವಂಥ ಕೆಲಸ ಮಾಡಿದಾರೆ ಹೇಗೆ? ನೋಡಿ, ಇದು ನಿನ್ನೆ ನಸುಕಿನ ಜಾವ ನಡೆದಿರುವಂತ ಘಟನೆ. ಸುಮಾರು 3 ಗಂಟೆಯಿಂದ 4 ಗಂಟೆ ಸುಮಾರು ವೇಳೆಯಲ್ಲಿ ಬೆಳಗಾವಿಯ ಏನು ಅಯೋಧ್ಯ ನಗರ ಏನಿದೆ, ಅಯೋಧ್ಯ ನಗರದಲ್ಲಿರ್ತಕ್ಕಂಥ ವಿಜಯ ಹಾಸ್ಪಿಟಲ್ ಮುಂಭಾಗದಲ್ಲಿ ಬರ್ತಕ್ಕಂಥ ಮನೋಹರ್ ಕಾವಳೇಕರ್ ಅನ್ನೋರ ಮನೆ ಮುಂಭಾಗದಲ್ಲಿ ಏನಂತಂದ್ರೆ ಈ ಒಂದು ಶ್ರೀಗಂಧದ ಮರವನ್ನ ನೆಟ್ಟಿದ್ರು. ಅದು ಬಹಳಷ್ಟು ಏನಂತಂದ್ರೆ ದೊಡ್ಡದಾಗಿತ್ತು. ಆ ಸಂದರ್ಭದಲ್ಲಿ ಇವರೆಲ್ಲ ಮಲಗಿದಂತ ಸಂದರ್ಭದಲ್ಲಿ ಏಕಾಏಕಿ 3 ಜನರ ತಂಡ ಏನಂತಂದ್ರೆ ಅಲ್ಲಿ ಆ ಕಟ್ರಲ್ ಮಿಷನ್ ಅನ್ನ ತೆಗೆದುಕೊಂಡು ಬಂದು ಕ್ಷಣಾರ್ಧದಲ್ಲಿ ಅದನ್ನ ಕಟ್ ಮಾಡ್ಕೊಂಡು ಏನಂತಂದ್ರೆ ಬುಡ ಸಮೇತವಾಗಿ ಅದನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ವಿಜಯ ಹಾಸ್ಪಿಟಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾರೆ ಅವರು ಅದನ್ನ ಗಮನಿಸ್ತಾರೆ. ಗಮನಿಸಿದ ನಂತರ ಅದನ್ನ ತಡಿಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಮತ್ತೊಬ್ಬ ಕಳ್ಳ ಏನಿದ್ದಾನೆ, ಆತ ಕಳ್ಳಿನಿಂದ ಆತನ ಮೇಲೆ ದಾಳಿಯನ್ನ ಮಾಡ್ತಾನೆ. ಅದರಿಂದ ಹೆದರಂತ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಆತ ಸುಮ್ಮನೆ ಇರ್ತಾನೆ. ಇಂಥ ಸಂದರ್ಭದಲ್ಲಿ ನೋಡ್ತಿದ್ದಂತೆ ಏನಂತಂದ್ರೆ ಆ ಮರ, ಶ್ರೀಗಂಧದ ಮರ ಏನಿದೆ ಅದನ್ನ ಹೊತ್ತುಕೊಂಡು ಏನಂತಂದ್ರೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಕುರಿತಂತೆ ಏನಂತಂದ್ರೆ ಸಿಸಿಟಿವಿಯಲ್ಲಿ ಕಳ್ಳರ ಕೈಚಳಕ ದಾಖಲಾಗಿದೆ. ಜೊತೆಗೆ ಮಾರ್ಕೆಟ್ ಠಾಣೆ ಪೊಲೀಸರು ಏನಂತಂದ್ರೆ ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ಮಾಡಿ ಆ ಒಂದು ಪರಿಶೀಲನೆಯನ್ನು ನಡೆಸಿರುವಂತದ್ದು. ಈ ಕುರಿತಂತೆ ಮಾರ್ಕೆಟ್ ಠಾಣೆಯಲ್ಲಿ ಪ್ರಕರಣವು ಸಹ ದಾಖಲಾಗಿರುವಂತದ್ದು. ಕೇಶವ್, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.